ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ನೋಡಿ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಏನಾದರೂ ಒಂದು ಸೊಲ್ಯೂಷನ್ ಬೇಕಪ್ಪ ಅಂತ ಹೇಳಿ ಬಹಳಷ್ಟು ಜನ ಬಯಸ್ತಿದ್ದಾರೆ. ಎಷ್ಟೋ ಜನರಿಗೆ ಸರಿಯಾದ ಸಮಯಕ್ಕೆ ಆಫೀಸ್ಗಳಿಗೆ, ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹೋಗೋಕ್ಕಾಗ್ತಿಲ್ಲ. ಮೆಟ್ರೋ ಪ್ರೈಸ್ ಬೇರೆ ಜಾಸ್ತಿ ಆಗಿದೆ. ಇದು ಒಂದು ದೊಡ್ಡ ತಲೆನೋವು. ಯಾಕಂದರೆ ಮೆಟ್ರೋದಲ್ಲಿ ಓಡಾಡಬೇಕು ಅಂದರೆ ಈಗ ಶ್ರೀಮಂತರೇ ಓಡಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಬಡವರಂತೂ ಮೆಟ್ರೋ ಹತ್ತಕ್ಕಾಗಲ್ಲ. ಕಾರಣ, ತಿಂಗಳಿಗೆ 3,000 ರಿಂದ 4,000 ರೂಪಾಯಿ, ಕನಿಷ್ಠ ಅಂದರೂ 5,000 ರೂಪಾಯಿವರೆಗೂ ಕೂಡ ಮೆಟ್ರೋ ಚಾರ್ಜ್ ಆಗ್ತಾ ಇದೆ. ಹಾಗಿದ್ರೆ ಬಡವರ್ಗದವರು, ಮಧ್ಯಮ ವರ್ಗದವರಿಗೆ ಮೆಟ್ರೋ ಹತ್ತೋದು ಬಹಳ ಕಷ್ಟ. ಆದರೂ ಕೂಡ ಪಾಪ ಅವರು ಸರಿಯಾದ ಸಮಯಕ್ಕೆ ಆಫೀಸ್ ತಲುಪಲೇಬೇಕು ಅನ್ನೋ ಕಾರಣಕ್ಕಾಗಿ ಹೇಗೋ ಸಹಿಸ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಸರ್ಕಾರವನ್ನು ಬೈಕೊಳ್ತಿದ್ದಾರೆ, ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಒಂದು ಖುಷಿಯ ವಿಚಾರ ಬೆಳಕಿಗೆ ಬರ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರೋ ಸಮಸ್ಯೆಯಿಂದಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವು ಕೂಡ ಆಗಿಬಿಟ್ಟಿದೆ. ಅದಕ್ಕಾಗಿ ಏನಾದರೂ ಮಾಡಿ ಈ ಟ್ರಾಫಿಕ್ಗೆ ಬ್ರೇಕ್ ಹಾಕಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಸದ್ಯ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾವ ರೀತಿ ಹಾಗಿದ್ರೆ ಒಂದಷ್ಟು ಸಮೀಕ್ಷೆಗಳನ್ನು ನಡೆಸ್ತಾರೆ. ಯಾವ ರೀತಿ ಟ್ರಾಫಿಕನ್ನು ಕಂಟ್ರೋಲ್ ಮಾಡ್ಬೋದು, ಏನು ಕ್ರಮಗಳನ್ನು ತೆಗೆದುಕೊಂಡ್ರೆ ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲಿಗೆ ಬರುತ್ತೆ, ಜನರಿಗೆ ಒಂದಷ್ಟು ರಿಲೀಫ್ ಸಿಗುತ್ತೆ ಅನ್ನುವಂಥ ಒಂದಷ್ಟು ಸಮೀಕ್ಷೆಗಳನ್ನು ನಡೆಸ್ತಾರೆ. ಒಂದಷ್ಟು ಎಕ್ಸ್ಪರ್ಟ್ಗಳ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡಿಕೊಳ್ತಾರೆ. ಆ ರೀತಿಯಾಗಿ ಬಂದಂಥ ಒಂದಷ್ಟು ಸಲಹೆಗಳಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದಷ್ಟು ಅಭಿಪ್ರಾಯಗಳನ್ನು ಕಲೆ ಹಾಕಿರ್ತಾರೆ ಎಕ್ಸ್ಪರ್ಟ್ಗಳಿಂದ. ಆ ಎಕ್ಸ್ಪರ್ಟ್ಗಳಿಂದ ಸಿಕ್ಕಿರುವಂಥ ಒಂದು ಸೊಲ್ಯೂಷನ್ ಬಹಳ ಖುಷಿ ಕೊಡುವಂಥ ವಿಚಾರ. ಈ ಒಂದು ಸೊಲ್ಯೂಷನ್ ಏನಿದೆ, ನಮ್ಮ ಬೆಂಗಳೂರಿನ ಬಹಳಷ್ಟು ಬುದ್ಧಿವಂತ ಪ್ರಯಾಣಿಕರು ಈ ರೀತಿ ಆದರೆ ಸಾಕಪ್ಪ ಅಂಥೇಳಿ ಬಯಸ್ತಾ ಇದ್ರು. ಆ ರೀತಿ ಯೋಚನೆ ಕೂಡ ಮಾಡಿದ್ರು. ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಬಹುಶಃ ಟ್ರಾಫಿಕ್ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅನ್ನುವಂಥ ಆಲೋಚನೆಯನ್ನು ಮಾಡಿದ್ರು. ಬಟ್ ಈ ನಮ್ಮ ಆಲೋಚನೆ ಸರ್ಕಾರಕ್ಕೆ ಯಾವಾಗ ಬರುತ್ತಪ್ಪ ಅಂಥೇಳಿ ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಹಾಗಾದರೆ ಯಾವುದದು ಒಂದು ಆಲೋಚನೆ ಅಥವಾ ಯಾವುದು ಒಂದು ಸೊಲ್ಯೂಷನ್ ಅದು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ, ನೋಡಿ, ಬೆಂಗಳೂರಿನಲ್ಲಿ 2 ವೀಲರ್ನಲ್ಲಿ ಓಡಾಡೋರು ಜಾಸ್ತಿ ಇದ್ದಾರೆ. ಮತ್ತು ಕಾರನ್ನು ಬಳಸಿ ಆಫೀಸ್ಗೆ ಹೋಗುವಂಥವ್ರು ಕೂಡ ಜಾಸ್ತಿ ಇದ್ದಾರೆ. 2 ವೀಲರ್ ಓಕೆ, 4 ವೀಲರ್ ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುತ್ತೆ. ಕಾರಣ, ನೋಡಿ, ಆಫೀಸ್ಗಳಿಗೆ ಹೋಗೋದು ಒಬ್ಬೊಬ್ಬರೇ. ಗಂಡ ಹೆಂಡತಿ ಒಟ್ಟಿಗೆ ಒಂದೇ ಕಂಪ್ನಿಲಿ ಕೆಲಸ ಮಾಡೋದಾದರೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಇಲ್ಲ ಶಿಫ್ಟ್ಗಳು ಚೇಂಜ್ ಇದ್ದರೆ ಅವ್ರದ್ದೇ ಬೇರೆ ಶಿಫ್ಟ್, ಇವರೇ ಬೇರೆ ಶಿಫ್ಟು ಅಂದಾಗ ಬೇರೆ ಬೇರೆಯಾಗಿ ಹೋಗಬೇಕಾದಂಥ ಸಂದರ್ಭ ಇರುತ್ತೆ. 2 ವೀಲರಲ್ಲೇ ಹೋದರೆ ಎಲ್ಲರೂ ಕೂಡ ಕಾರನ್ನು ಬಿಟ್ಟು ಟ್ರಾಫಿಕ್ ಜಾಮ್ ಆಗತ್ತೆ, ಕಾರ್ ಬೇಡ, ಬೈಕಲ್ಲೇ ಹೋಗೋಣ ಅನ್ನುವಂಥ ಒಂದು ಅರಿವನ್ನು ಬೆಂಗಳೂರಿನ ಜನತೆ ಬೆಳೆಸ್ಕೊಂಡಿದ್ದೇ ಆದರೆ ಖಂಡಿತ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗತ್ತೆ. ಆದರೆ ಕಾರ್ನಲ್ಲೇ ಹೋಗಬೇಕು, ಅದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ನಾನು ಯಾಕೆ 2 ವೀಲರ್ನಲ್ಲಿ ಹೋಗಬೇಕು, ಅದು ಆ ರೋಡು, ಗುಂಡಿ ಬಿದ್ದಿರೋ ರೋಡು, ಡಸ್ಟು, ಹೀಗೆಲ್ಲ ಯೋಚನೆ ಮಾಡ್ತಾರೆ, ನಮ್ಮ ಆರೋಗ್ಯ ಕೆಡತ್ತೆ. ಈ ಥರ ಯೋಚನೆ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಐಷಾರಾಮಿ ಕಾರುಗಳಿರುತ್ತೆ. ದಿನಕ್ಕೆ ಒಂದೊಂದು ಕಾರು ಅಂಥೇಳಿ ಕಾರ್ನಲ್ಲಿ ಓಡಾಡುವಂಥ ಶೋಕಿ ಜನಗಳು ಕೂಡ ಬೆಂಗಳೂರಿನಲ್ಲಿದ್ದಾರೆ. ಅಂಥವರಿಗೆ ಸರ್ಕಾರ ಪಾಠ ಕಲಿಸೋದಕ್ಕೆ, ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಹಾಗಿದ್ರೆ ಏನದು ಶಾಕ್? ನೋಡಿ, ಕಾರ್ನಲ್ಲಿ ಒಬ್ಬರೇ ಪ್ರಯಾಣಿಸಿದ್ರೆ ಸಾಕಷ್ಟು ಸಮಸ್ಯೆಗಳಾಗೇ ಆಗುತ್ತೆ. ತಿಳಿ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಆಗೇನು ಮಾಡಬೇಕು? ದಂಡಂ ದಶಗುಣಂ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗಿಸಬೇಕು. ಅದಕ್ಕಾಗಿ ಸರ್ಕಾರ ಏನು ಮಾಡಿದೆ? ದಂಡ ವಿಧಿಸೋದಕ್ಕೆ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರೋದ್ರಿಂದ ಕಾರ್ನಲ್ಲಿ ಓಡಾಡುವ ಸಂಖ್ಯೆ ಏನಿದೆ ಅದು ಜಾಸ್ತಿ ಆಗಿರೋದ್ರಿಂದ ಆ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗಿದೆ. ಕಾರ್ನಲ್ಲಿ ಒಬ್ಬರೇ ಪ್ರಯಾಣ ಮಾಡಿದರೆ ಅಂಥವರಿಗೆ ದಂಡ ವಿಧಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಹಾಗಾಗಿ ಈ ಸೊಲ್ಯೂಷನ್ ಬಹುಶಃ ನಮ್ಮ ಜನರಿಗೆ ಖುಷಿ ಕೊಡುತ್ತೆ ಅನ್ನುವಂಥದ್ದು. ಈ ಮೂಲಕ ವಾಹನ ದಟ್ಟಣೆ ಕೊಂಚ ಕಡಿಮೆ ಆಗುತ್ತೆ. ಬಹುಶಃ ರೋಡ್ಗಳಲ್ಲಿ ಕಾರ್ಗಳೇ ಇಲ್ಲ ಅಂತಂದಾಗ, ಬರೀ 2 ವೀಲರ್ಗಳೇ ಇದೆ ಅಂತ ಅಂದಾಗ ಒಂದಷ್ಟು ಜನರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗ್ಬೋದು, ಅಥವಾ ನಾವು ಇನ್ ಟೈಮ್ಗೆ ಆಫೀಸ್ಗಳಿಗೆ ರೀಚ್ ಆಗ್ಬೋದು. ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಕೂಡ ಬರಲಿದೆಯಂತೆ. ಹೇಗೆ? ಒಂದು ನೋಡಿ, ಕಾರ್ ತಗೊಂಡು ಹೋಗಲ್ಲ, ನಾನು ಬೈಕಲ್ಲಿ ಹೋಗ್ತೀನಿ ಅನ್ನೋದಾದರೆ ಓಕೆ.
ಇನ್ನು ಕೆಲವರು ಕಾರ್ ಬೇಡಪ್ಪ ಮೆಟ್ರೋ ಬಳಸ್ತೀವಿ ಅಂತಂದರೆ ಈಗ ಇರುವಷ್ಟು ಸಂಖ್ಯೆ ಏನಿದೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ, ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಕೂಡ ಬರುತ್ತೆ. ಇನ್ನು ಈ ಯೋಜನೆಯನ್ನು ಮೊದಲಿಗೆ ನಗರದ ಅತ್ಯಂತ ಹೆಚ್ಚು ಸಂಚಾರ ದಟ್ಟಣೆ ಇರುವಂಥ ನಗರದ ಟೆಕ್ ಕಾರಿಡಾರ್ ಎನಿಸಿಕೊಂಡಿರುವಂಥ ಔಟರ್ ರಿಂಗ್ ರಸ್ತೆಯಲ್ಲಿ ಜಾರಿಗೆ ತರೋಕೆ ನಿರ್ಧಾರ ಮಾಡಿದೆ ಸರ್ಕಾರ. ಯಾಕಂದರೆ ಏಕಾಏಕಿ ನೀವು ಬೆಂಗಳೂರಿನ ಎಲ್ಲ ಕಡೆ ನೀವು ಕಾರುಗಳನ್ನು ನಿಲ್ಲಿಸ್ಬಿಡಿ, ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿದರೆ ಬಹುಶಃ ಎಲ್ರಿಗೂ ಸಡನ್ನಾಗಿ ಈ ನಿರ್ಧಾರ ಕಷ್ಟ ಆಗ್ಬೋದು. ಹಾಗಾಗಿ ಮೊದಲು ಯಾವ ಒಂದು ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗಿದೆ, ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಇದ್ದು ಜನ ಪರದಾಡ್ತಿದ್ದಾರೆ ಅಂತಂದರೆ ಔಟರ್ ರಿಂಗ್ ರೋಡ್ಗಳಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಇದೆ. ಹಾಗಾಗಿ ಅಲ್ಲಿ ಮೊದಲು ನಾವು ಇದನ್ನು ಅಪ್ಲೈ ಮಾಡೋಣ ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಈ ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರುತ್ತೆ, ಹಾಗೆ ದಿನಕ್ಕೆ ಲಕ್ಷಾಂತರ ಜನ ಪ್ರಯಾಣಿಸ್ತಾರೆ. ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ ಆರಂಭ ಮಾಡೋಕೆ ಸರ್ಕಾರ ಮುಂದಾಗಿದೆ. ನೋಡಿ, ಇನ್ನೂ ಫೈನಲ್ ಆಗಿಲ್ಲ, ಈ ಥರದೊಂದು ಯೋಚನೆ ಬಂದಿದೆ, ಸರ್ಕಾರ ಚಿಂತನೆ ನಡೆಸಿದೆ. ಇದನ್ನು ನಾವು ಅಪ್ಲೈ ಮಾಡಿದ್ರೆ, ಅಂದರೆ ಈ ಒಂದು ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ಟ್ರಯಲ್ ಮಾಡಿದ್ರೆ ಅದರ ರಿಸಲ್ಟ್ ಹೇಗಿದೆ ಅನ್ನೋದನ್ನು ಫಸ್ಟು ಕಂಡ್ಕೋಬೇಕು ಸರ್ಕಾರ. ರಿಸಲ್ಟ್ ಚೆನ್ನಾಗಿದೆಯಾ, ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತಾ, ಜನರಿಗೆ ತಲೆನೋವು ಟ್ರಾಫಿಕ್ ಬಿಸಿ ತಟ್ಟಲ್ವಾ, ಇದು ಸಕ್ಸಸ್ ಆದರೆ ಬಹುಶಃ ಇಡೀ ಬೆಂಗಳೂರಿನಾದ್ಯಂತ ಈ ಒಂದು ಯೋಜನೆ ಏನಿದೆ ಕಾರ್ಗಳಿಗೆ ದಂಡ ವಿಧಿಸೋದು, ಕಾರುಗಳನ್ನು ಸ್ಟಾಪ್ ಮಾಡೋದು, ಬಹುಶಃ ಅದು ಸಕ್ಸಸ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಹಾಗಿದ್ರೆ ಕಾರ್ನಲ್ಲಿ ಹೋಗೋ ಹಾಗೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನೀವು ಕೇಳ್ಬೋದು. ಹೋಗ್ಬೋದು, ಖಂಡಿತ. ಒಂದಕ್ಕಿಂತ ಹೆಚ್ಚು ಜನ ಅಂದರೆ ನೀವು ಫ್ಯಾಮಿಲಿ ಸಮೇತ ಕಾರ್ನಲ್ಲಿ ಓಡಾಡ್ಬೋದು, ಗಂಡ ಹೆಂಡತಿ ಕಾರ್ನಲ್ಲಿ ಓಡಾಡ್ಬೋದು. ಮಕ್ಕಳನ್ನು ಡ್ರಾಪ್ ಮಾಡೋಕ್ಕೆ ಹೋಗ್ತೀರಾ ಸ್ಕೂಲ್ಗಳಿಗೆ, ನೀವು ಹೋಗುವಾಗ ನಿಮ್ಮನ್ನು ಅಡ್ಡ ಹಾಕ್ತಾರೆ ಟ್ರಾಫಿಕ್ ಪೊಲೀಸ್ನವರು, ನೋಡ್ತಾರೆ ಕಾರ್ನಲ್ಲಿ ಎಷ್ಟು ಜನ ಇದ್ದಾರೆ, ಮಕ್ಕಳನ್ನ ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀರಾ ರೀಸನ್ ಕೇಳ್ತಾರೆ. ಬಿಟ್ಟು ವಾಪಸ್ ಬರುವಾಗ ನೀವು ಅದೇ ದಾರಿಯಲ್ಲಿ ಬರೋದಾದರೆ ಆ ಟ್ರಾಫಿಕ್ ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ನೀವು ಮಕ್ಕಳನ್ನ ಡ್ರಾಪ್ ಮಾಡೋಕ್ಕೆ ಹೋಗಿರ್ತೀರಾ ಅಂಥೇಳಿ, ಅಂಥವರಿಗೆ ದಂಡ ಹಾಕಲ್ಲ. ಆದರೆ ನೀವೇನಾದರೂ ಪ್ರತಿದಿನ ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡ್ತಿದ್ದೀರಾ ಅನ್ನೋದನ್ನು ಕೂಡ CCTV ಕ್ಯಾಮ್ರಾಗಳಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಈ ಒಂದು ಪ್ಲ್ಯಾನ್ ಏನಿದೆ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿ ಸಕ್ಸಸ್ ಆದಮೇಲೆ ಒಬ್ಬರೇ ಸಂಚರಿಸುವ ಕಾರುಗಳಿಗೆ ಕಂಜೆಸ್ಟನ್ ಟ್ಯಾಕ್ಸ್ ಅಥವಾ ದಟ್ಟಣೆ ತೆರಿಗೆ ಹಾಕೋದಕ್ಕೆ ಸರ್ಕಾರ ಯೋಚಿಸ್ತಾ ಇದೆ. ನೋಡಿ, ನಾನು ಆಗಲೇ ಹೇಳಿದೆ, ಸರ್ಕಾರದ ಬೊಕ್ಕಸಕ್ಕೆ ಒಂದು ಮೆಟ್ರೋಯಿಂದ ಹಣ ಬರ್ಬೋದು, ಅಥವಾ ಕಂಜೆಸ್ಟನ್ ಟ್ಯಾಕ್ಸ್ ಅಂಥೇಳಿ ಹಾಕ್ತಾರೆ. ಅಂದರೆ ದಟ್ಟಣೆಯನ್ನು ನಿವಾರಿಸೋದಕ್ಕೆ ಆ ಒಂದು ತೆರಿಗೆಯನ್ನು ನೀವು ಕಟ್ಟಬೇಕು. ನೀವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀರಾ, ಇದು ರೋಡ್ಗೆ ಕಾರ್ ತಂದು ಒಬ್ಬೊಬ್ಬರೇ ಓಡಾಡೋಕ್ಕೂ ಕಾರ್ನ ಯೂಸ್ ಮಾಡ್ತಾ ಇದ್ದೀರಾ, ಹಾಗಾಗಿ ನೀವು ಕಂಜೆಸ್ಟನ್ ಟ್ಯಾಕ್ಸ್ ಕಟ್ಟಿ ಅಂಥೇಳಿ ಆ ಟ್ಯಾಕ್ಸನ್ನು ಹಾಕೋದಕ್ಕೆ ಸರ್ಕಾರ ಯೋಚಿಸ್ತಾ ಇದೆ. ಆ ಮೂಲಕ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡೋಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಒಂದು ವೇಳೆ ಈ ಒಂದು ಪ್ಲಾನ್ ಯಶಸ್ವಿ ಆದರೆ ನಗರದ ಅತಿ ಹೆಚ್ಚು ಟ್ರಾಫಿಕ್ ಇರುವ ಪ್ರದೇಶದಲ್ಲಿ ಈ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನೀವು ಕಾರ್ನಲ್ಲಿ ಹೋಗೋದೇ ಆದರೆ ನೀವು ಕುಟುಂಬ ಸಮೇತರಾಗಿ ಹೋಗಿ, ನಿಮ್ಮ ಮಕ್ಕಳನ್ನು ಡ್ರಾಪ್ ಮಾಡೋಕ್ಕೆ ಹೋಗ್ತೀರಾ ಹೋಗಿ, ಅದನ್ನು ಬಿಟ್ಟು ನೀವು ಪ್ರತಿದಿನ ನೀವು ಕೆಲಸಕ್ಕೆ ಹೋಗೋರಾಗಿದ್ದರೆ ಖಂಡಿತ ನೀವು ಕಾರನ್ನು ಯೂಸ್ ಮಾಡುವ ಹಾಗಿಲ್ಲ, ನೀವು ಟೂ ವೀಲರ್ನಲ್ಲೇ ಓಡಾಡಬೇಕು. ಇಲ್ಲ ಅಂದರೆ ನಿಮಗೆ ಟ್ಯಾಕ್ಸ್ ಬೀಳುತ್ತೆ, ತಪ್ಪಿಸ್ಕೊಂಡು ಓಡಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಸಿಗ್ನಲ್ಗಳಲ್ಲೂ ಕೂಡ CCTV ಕ್ಯಾಮ್ರಾಗಳಿರುತ್ತೆ. ನೀವು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದಾಗ ಹೆಂಗೆ ಸ್ಕ್ಯಾನ್ ಆಗುತ್ತೋ ನಿಮ್ಮ ಕಾರ್ ನಂಬರ್ ಪ್ಲೇಟ್, ಅದೇ ರೀತಿ ನೀವು ಕಾರ್ನಲ್ಲಿ ಒಬ್ಬರೇ ಇದ್ದೀರಾ ಇಬ್ಬರೇ ಇದ್ದೀರಾ ಅನ್ನೋದನ್ನು ಕೂಡ ಫೈಂಡ್ ಔಟ್ ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ಮುಂದೆ ಬರುತ್ತೆ. ಅಥವಾ ಈಗಿರುವಂಥ CCTV ಕ್ಯಾಮ್ರಾಗಳಲ್ಲಿ ಕಾರ್ನಲ್ಲಿ ಎಷ್ಟು ಜನ ಕೂರೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪರಿಶೀಲನೆ ಮಾಡೋ ಅವಕಾಶ ಇದ್ದರೆ ಅದನ್ನು ಕೂಡ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಒಂದು ಸಭೆ ನಡೆಸಲಾಗಿದೆ. ಈ ಥರದೊಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಟ್ರಯಲ್ ಮಾಡಬೇಕು ಅಂಥೇಳಿ. ಕಾರ್ನಲ್ಲಿ ಒಬ್ಬನೇ ಸಂಚರಿಸಿದರೆ ದಂಡ ಬೀಳೋದು ಫಿಕ್ಸ್. ವಾಹನ ಸವಾರರು ಬೆಂಗಳೂರಿನ ಔಟರ್ ರಿಂಗ್ ರೋಡ್ನಲ್ಲಿ ಏಕಾಂಗಿಯಾಗಿ ಸಂಚರಿಸಿದರೆ ಸಂಚಾರ ದಟ್ಟಣೆ ತೆರಿಗೆ ಪಾವತಿಯನ್ನು ಮಾಡಬೇಕಾಗತ್ತೆ. ಸರ್ಕಾರದ ಈ ಕಲ್ಪನೆ ಬಹಳ ಸರಳ ಆಗಿದೆ, ಜೊತೆಗೆ ಜನರಿಗೂ ಕೂಡ ಬಹಳ ಅನುಕೂಲ ಆಗತ್ತೆ ಅನ್ನುವಂಥ ಒಂದು ಯೋಚನೆ ಇದು. ರಿಂಗ್ ರೋಡ್ನಲ್ಲಿ ಏಕಾಂಗಿಯಾಗಿ ಸಂಚರಿಸಿದರೆ ಫಾಸ್ಟ್ ಟ್ಯಾಗ್ ಮೂಲಕ ಹಣ ಕಡಿತ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಫಾಸ್ಟ್ ಟ್ಯಾಗ್ ಮೂಲಕ ಒಂದಷ್ಟು ಹಣ ಟೋಲ್ ಗೇಟ್ಗಳಲ್ಲಿ ಕಟ್ಟ ಆಗ್ತಾ ಇದೆ. ಅದರ ಜೊತೆಗೆ ನೀವು ಕಾರ್ನಲ್ಲಿ ಒಬ್ಬರೇ ಇದ್ದೀರಾ ಇಬ್ಬರಿದ್ದೀರಾ ಅನ್ನೋದನ್ನು ಕೂಡ ಫೈಂಡ್ ಔಟ್ ಮಾಡಿ ಅಲ್ಲಿ ಫಾಸ್ಟ್ ಟ್ಯಾಗ್ ಮೂಲಕ ಆ ಒಂದು ಟ್ಯಾಕ್ಸನ್ನು, ಅಂದರೆ ಸಂಚಾರ ದಟ್ಟಣೆ ಟ್ಯಾಕ್ಸ್ ಅಂತ ಏನು ನಾನು ಈಗ ಹೇಳಿದ್ನಲ್ಲ, ಆ ಒಂದು ಹಣ ಕೂಡ ಅಲ್ಲಿ ಕಡಿತ ಆಗತ್ತೆ. ಅದು ಎಷ್ಟಾದರೂ ಆಗಿರ್ಬೋದು, ಸರ್ಕಾರ ಎಷ್ಟು ನಿಗದಿ ಮಾಡುತ್ತೋ ಅಷ್ಟು ಹಣ. ಇಬ್ಬರಿದ್ದರೆ ಎಷ್ಟು, 4 ಜನ ಇದ್ದರೆ ಎಷ್ಟು, ಆ ಥರ
ಅಂದರೆ ಇಬ್ಬರು ಫ್ಯಾಮಿಲಿ ಸಮೇತ ಇದ್ದರೆ ನಿಮಗೆ ದಂಡ ಇರಲ್ಲ. ಆದರೆ ನೀವು ಕಾರ್ನಲ್ಲಿ ಒಬ್ಬರೇ ಚಲಿಸ್ತಾ ಇದ್ದೀರಾ ಅಂದರೆ ಸೊ ಎಷ್ಟು ದಂಡ ಹಾಕಬಹುದು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. 2 ಅಥವಾ ಅದಕ್ಕಿಂತ ಹೆಚ್ಚು ಜನ ಪ್ರಯಾಣಿಸಿದರೆ ದಂಡವನ್ನು ವಿಧಿಸಲಾಗುವುದಿಲ್ಲ. ಒಬ್ಬರು ಪ್ರಯಾಣಿಸಿದರೆ ಮಾತ್ರ ದಂಡ ಹಾಕ್ತಾರೆ. 2 ಅಥವಾ 2ಕ್ಕಿಂತ ಹೆಚ್ಚು ಜನ ಕಾರ್ನಲ್ಲಿ ಪ್ರಯಾಣಿಸಿದರೆ ದಂಡ ಬೀಳುವುದಿಲ್ಲ. ಸರ್ಕಾರದ ಈ ಹೊಸ ನಿಯಮ ಕಾರು ಪೋಲಿಂಗ್ ಹಾಗೂ ರಸ್ತೆ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ ಬಹಳ ಒಳ್ಳೆಯ ಯೋಜನೆ ಅನ್ನುವಂಥದ್ದು ಸರ್ಕಾರದ ಚಿಂತನೆ. ರಸ್ತೆ ಸರಿ ಮಾಡದೆ ಯೋಜನೆ ಜಾರಿ ವಾಹನ ಸವಾರರಿಂದ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊದಲು ನೀವು ಈ ರೂಲ್ಸನ್ನು ಅಪ್ಲೈ ಮಾಡುವ ಮೊದಲು, ಯಾಕಂದರೆ ಬೈಕ್ಗಳಲ್ಲಿ ಗುಂಡಿಗಳಿರೋ ರಸ್ತೆಯಲ್ಲಿ ದೇವ್ರಾಣೆ ಓಡಾಡೋದು ಬಹಳ ಕಷ್ಟ ಇದೆ. ಒಂದು ಚೂರು ಸ್ಲಿಪ್ ಆದರೂ ಕೂಡ ನಾವು ರೋಡಿಗೆ ಬೀಳ್ತೀವಿ, ಅಪಘಾತಗಳಾಗತ್ತೆ. ಆದರೆ ಕಾರ್ನಲ್ಲಿ ನೀವು ಗುಂಡಿಗಳ ರಸ್ತೆಯಲ್ಲಿ ಹೋಗೋದು ಸಮಸ್ಯೆ ಇಲ್ಲ, ಕಾರುಗಳೇನು ಬಿದ್ದೋಗಲ್ಲ. ಆದರೆ 2 ವೀಲರ್ ಬಳಸುವಾಗ ಬಹಳ ಅಪಘಾತಗಳು ಆಕ್ಸಿಡೆಂಟ್ಗಳಾಗಿರೋದು ಗಮನಕ್ಕೆ ಬಂದಿದೆ. ಹಾಗಾಗಿ ಜನ ಹೇಳ್ತಾ ಇರೋದು ಮೊದಲು ಬೆಂಗಳೂರಿನ ಗುಂಡಿ ರಸ್ತೆಗಳನ್ನು ರಿಪೇರಿ ಮಾಡಿ ಆಮೇಲೆ ನೀವು ಈ ರೂಲನ್ನು ಅಪ್ಲೈ ಮಾಡಿ ಅನ್ನುವಂಥದ್ದು ಅವರ ಅಭಿಪ್ರಾಯ. ಹೇಗಿರುವಾಗ ಇದನ್ನು ಸರಿಪಡಿಸುವ ಯೋಜನೆಯನ್ನು ಜಾರಿ ಮಾಡುವ ಬದಲು ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕೋಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥ ಒಂದು ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಈ ನಿರ್ಧಾರದ ವಿರುದ್ಧ ಸಾರ್ವಜನಿಕರು ಸದ್ಯಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫಸ್ಟ್ ಬೆಂಗಳೂರು ರೋಡ್ಗಳನ್ನು, ಗುಂಡಿ ಬಿದ್ದಿರೋ ರೋಡ್ಗಳನ್ನು ರಿಪೇರಿ ಮಾಡಿ, ಗುಂಡಿಗಳನ್ನು ಮಾಯ ಮಾಡಿ, ಆಮೇಲೆ ನೀವು ಕಾರ್ಗೆ ಟ್ಯಾಕ್ಸ್ ಹಾಕಿ, ಒಬ್ಬರೇ ಓಡಾಡಿದ್ರೆ ಟ್ಯಾಕ್ಸ್ ಹಾಕಿ. ಅಲ್ಲಿವರೆಗೂ ಕೂಡ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಿದ್ದಾರೆ. ಹಾಗಿದ್ರೆ ಸರ್ಕಾರ ಯಾವ ರೀತಿ ಈ ಯೋಜನೆಯನ್ನು ತರುತ್ತೆ, ಯಾವ ರೀತಿ ಈ ಒಂದು ಸೊಲ್ಯೂಷನ್ನನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಈ ಒಂದು ಟ್ರಯಲ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಗುಂಡಿ ರಿಪೇರಿ ಆಗುತ್ತಾ, ಇದೆಲ್ಲದಕ್ಕೂ ನಾವು ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕಾದು ನೋಡಬೇಕಾಗಿದೆ.